ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತೊಂದು ತುಂಬ ಜನ ಕನ್ನಡ ಟೆಕ್ ಎಡಿಟ್ಸ್ ಫ್ಯಾನ್ ಮೆಂಬರ್ಸ್ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಬ್ರದರ್ ಕನ್ನಡ ಟೆಕ್ ಎಡಿಟ್ಸ್ ಅವರು ನೀವು ಏನು ಕೆಲಸ ಮಾಡ್ತಾರೆ ಅಂತ. ಯಾಕಂದ್ರೆ ನಾನು ಬಡವ ಅಂತ ಹೇಳಿದೆ ಅಲ್ಲ, ನೀವು ಏನು ಕೆಲಸ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಇನ್ನೂ ಜಸ್ಟ್ ನಾನು ನಿಮಗೆ ಇವತ್ತೊಂದು ಈ ಕನ್ನಡ ಟೆಕ್ ಎಡಿಟ್ಸ್ ಬಡವನ ಯೂಟ್ಯೂಬ್ ಚಾನಲ್ ಅಂದರೆ ಈ ಬಡವ ಏನು ಕೆಲಸ ಮಾಡ್ತೇನೆ ಡೈಲಿ, ಎಷ್ಟು ಅಂದರೆ ಏನು ಕೆಲಸ ಮಾಡ್ತೇನೆ ಡೈಲಿ ಅಂತ ನಾನು ನಿಮಗೆ ಲೈವಲ್ಲಿ ತೋರಿಸ್ಕೊಡ್ತೀನಿ. ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಒಂದು ದಿನಕ್ಕೆ ಕೆಲಸಕ್ಕೆ ಎಷ್ಟು ಅಮೌಂಟ್ ಬರ್ತದೆ ಹೇಳ್ಬೇಕಾದ್ರೆ 400 ರೂಪಾಯಿ ಅಂದರೆ ಈ 300 ರೂಪೀಸ್ ಅಮೌಂಟ್ ಇದೆ ನಾನು ಒಂದು ದಿನಕ್ಕೆ ಪೇಮೆಂಟು. ಏನಲ್ಲ ಜಸ್ಟ್ ನಾನು ಇವತ್ತೊಂದಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ಏನು ಕೆಲಸ ಮಾಡ್ತೀನಿ ಎಲ್ಲ ನನ್ನ ಒಂದು ಕನ್ನಡ ಟೆಕ್ ಎಡಿಟ್ಸ್ ಫ್ಯಾನ್ ಮೆಂಬರ್ಸ್ ಎಲ್ಲರೂ ಕೂಡ ನಾನು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ. ಏನಲ್ಲ ಜಸ್ಟ್ ನನಗೆ ಇವತ್ತೊಂದು ತುಂಬ ಜನ ಎಲ್ಲ ಒಬ್ಬ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಇದೊಂದು ಮೋಟಿವೇಶನ್ ಆಗಿರ್ಬೋದು. ಯಾಕಂದರೆ ಒಬ್ಬ ಕೆಲಸ ಮಾಡ್ತಾ ಈ ರೀತಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ. ನಾನು ತುಂಬ ಜನ ಯೂಟ್ಯೂಬರ್ಸ್ ಎಷ್ಟೋ ಇದ್ದಾರೆ, ಅವ್ರಿಗೆಲ್ಲರೂ ಕೂಡ ಇದು ಮೋಟಿವೇಶನ್ ಆಗಿರ್ಬೋದು. ಅದ್ರ ಜೊತೆಗೆ ತುಂಬ ಜನ ಕೇಳ್ತಾ ಇದ್ದಾರೆ ಈ ಬಡವ ಏನು ಕೆಲಸ ಮಾಡ್ತಾನೆ ಅಂತ ನನಗೆ ಲೈವ್ ಪ್ರೊಫೈಲ್ ತೋರಿಸ್ತೀನಿ ಬನ್ನಿ. ನಾನು ಹೇಳ್ಬೇಕು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೆ ಎಲ್ಲಿ ಇರೋದಪ್ಪ ಅಂದರೆ ಹೇಳ್ಬೇಕು ಇಲ್ಲಿ ಹರಿಗಿರಿ ಅಂದರೆ ಹರಿಗಿರಿಯಲ್ಲಿ ಇರೋದು ಬಂದುಬಿಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ. ಹರಿಗಿರಿ ನಮ್ಮೊಂದು ಹರಿಗಿರಿಯಲ್ಲಿ ಹೇಳ್ಬೇಕಾದ್ರೆ ಏನು ಕೆಲಸ ಅಂದರೆ ಗ್ರೌಂಡಿಗೆ ಕೆಲಸ ಅಂದರೆ ಕೈಯಲ್ಲಿ ಕೊಡೋದು ಲೇಬರ್ ಕೆಲಸ ನೋಡ್ಕೊಂಡು ನಾನೀಗ ತೋರಿಸ್ತೀನಿ. ಇದೊಂದು ಮನೆ ನೋಡ್ಕೊಳ್ಳಿ, ಇದು ಹರಿಗಿರಿಯಲ್ಲಿ ಬಂದಂಥ ಮನೆ ನೋಡ್ಕೊಂಡು ಮನೆ ಒಳಗಡೆ ಇದೆ. ಏನು ಕೆಲಸ ಅಂದರೆ ಒಂದು ಟಾಯ್ಲೆಟ್ ರೂಮ್ ಕಟ್ಟೋದು ಅವ್ರ ಕೈಯಲ್ಲಿ ಕೆಲಸ. ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ. ಇಲ್ಲಿ ನೋಡ್ಬೋದು ನಾವು ಮಾಡೋಂಥ ಕೆಲಸ ಇಲ್ಲೇ ಇದು ಮಾಡು ಇಲ್ಲಿ ನೋಡ್ಕೋಬೋದು. ಇಲ್ಲಿದ್ದಾರೆ ನೋಡಿ ಅವರು ಬಡ ಮೇಸ್ತ್ರಿ ನಾವು ಮಾಡಕ್ಕೆ ನೋಡ್ಕೋಬೋದು. ಮಾಡೋಂಥ ಕೆಲಸ ಇದು ಪಾಯ್ಕಾನಿ ಅಂದರೆ ಪಾಯ್ಕಾನಿ ಟಾಯ್ಲೆಟ್ ಕಟ್ತಾ ಇದ್ದೀವಿ ನೋಡಿ. ಸ್ವಲ್ಪ ರೈಸ್ ಕ್ಲಿಯರಾಗಿ ಬರೋದೆಲ್ಲ ನೋಡ್ಬೋದು. ನೋಡಿ ಈಗ ನಾವು ಮಾಡೋಂಥ ಕೆಲಸ ಏನಂದರೆ ಮಾಡ್ಬೋದು. ನೀರಕ್ಕ ನೀರೈತೆ ಅಣ್ಣ ಹೋದ್ರಿ ಅಣ್ಣ ಕರಿಯಾದಾರ ನೋಡ್ರಿ. ನೋಡ್ಬೋದು ನಾವು ಮಾಡೋಂಥ ಕೆಲಸ ಇದೆ ನೋಡಿ. ಅಣ್ಣ ಹೋಗ ಅಪ್ಪ ಫ್ರೆಂಡ್ಸ್, ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬರ್ ಚಾನಲ್ ಶಿವು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರ ತುಂಬ ಬಡ ಕುಟುಂಬದಿಂದ ಬಂದವರು. ಇಲ್ಲಿ ನೋಡಿ ಹೇಗೆ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಲೇಬರ್ ಇವನ ಶಿವನವರ ಫ್ರೆಂಡ್ ಇವು ನೋಡ್ಬೋದು. ಇಲ್ಲಿ ನೋಡಿ ನೀವು ಒಂದು ಡೈಲಿ ಮಾಡೋದು ಇಷ್ಟು ಕೆಲಸ ಮಾಡಿದಾಗ ಸಾಯಂಕಾಲ ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆ 6 ಗಂಟೆವರೆಗೆ ಮಾಡಿದಾಗ 400 ಪೇಮೆಂಟ್. ಎಷ್ಟು ಕೊಡ್ತಾರೆ ಪೇಮೆಂಟ್? 400 ನೋಡಿ. 400 ನೋಡಿ ನೋಡಿ ಬಡವ ಅನ್ನೋದು ಇಷ್ಟೇ ನೋಡಿ. ಯಾಕಂದರೆ ನೋಡ್ಬೋದು ನೋಡಿ ಎಲ್ಲ ಇಲ್ಲಿ ನೋಡ್ಬೋದು. ಪ್ರತಿಯೊಬ್ಬರು ಕೂಡ ಇವರೆಲ್ಲ ನಮ್ಮ ಫ್ರೆಂಡ್ಸೇ. ಇವರು ಕೂಡ ಬೇರೆ ಕೆಲಸ ಮಾಡ್ತಾರೆ. ಇವರೆಲ್ಲ ಪ್ರತಿಯೊಬ್ಬರು ಕೂಡ ಕೂಲಿ ಕೆಲಸನೇ ಮಾಡ್ತಾರೆ. ಯಾರು ಕೂಡ ಎಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ನೋಡ್ಬೋದು. ಇಲ್ಲಿ ನೋಡ್ರಿ ಈ ಕಡೆ ನೋಡು ಇಲ್ಲಿ ನೋಡ್ರಿ ಗಿಲಾ ಮಾಡ್ತಾ ಇದ್ದಾರೆ ನಮ್ಮ ಹುಡುಗ. ಈಚೆ ಕಡೆ ನೋಡ್ರಿ ಇವನಕ್ಕಿಂತ ದೊಡ್ಡ ಮೇಲೆ ಈ ಕಡೆ ನೋಡು. ಸಬ್ಸ್ಕ್ರೈಬ್ ಮಾಡು ದಯವಿಟ್ಟು. ಇವನು ಮದುವೆ ಹೆಲ್ಪ್ ಮಾಡ್ಬೇಕಾಯ್ತು. ಹೇಳೋ ಅಣ್ಣು ಪಟ ಪಟ ನಾನು ಬಡವನಿದೆ. ಯೂಟ್ಯೂಬ್ ಶಿವ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹೊಟ್ಟೆ ಪಾಡಿಗಾಗಿ ನೀವೆಲ್ಲ ಕೇಳ್ತಿರ್ತಿರಲ್ಲ ಸೈಡ್ ಬಿಸ್ನೆಸ್ ಅಂತ. ಅವ್ರ ಸೈಡ್ ಬಿಸ್ನೆಸ್ ಇದೆ ನೋಡಿ. ಇದೆ ಫುಲ್ ಟೈಮ್ ಜಾಬ್ ಇದು. ನೋಡ್ಬೋದು ಎಲ್ಲರೂ ತುಂಬ ಅದೇ ಶಾರ್ಟ್ ಅಂದರೆ ತುಂಬ ಜನ ಹೇಳ್ತಿದ್ದಾರೆ ವಿಡಿಯೋ ಮಾಡಿದರೆ ಅಂದರೆ ಕೆಲಸ ಮಾಡೋದು ತೋರಿಸ್ಕೊಟ್ರೆ ಭಯ ಆಗುತ್ತೆ. ಎಲ್ಲರೂ ಕೂಡ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತೀನಿ. ಅದ್ರ ಬಟ್ ನಾನು ತೋರ್ಸೋಕೆ ಏನೂ ಭಯಪಡಲ್ಲ. ನಾ ಮಾಡುವಂಥ ಕೆಲಸ ಇದೆ ನೋಡಿ. ಇನ್ನು ಬಿಟ್ಟರೆ ಕೆಲಸ ಏನು ಯೂಟ್ಯೂಬ್ ವಿಡಿಯೋ ಮಾಡೋದು ಇದೇ ಮಾಡೋ ಕೆಲಸ ಡೈಲಿ ಇದೆ ನೋಡಿ. ತಿನ್ನೋದ್ರಿ ನಾನು ಮಾಡೋಂಥ ಕೆಲಸ ಇದೆ ನೋಡಿ. ಅಲ್ಲಿ ಮಾಡಿದೆ ಆ ಮಾಲ್ ತಂದು ಕೊಡೋದು ನೋಡಿ. ಇವರೆಲ್ಲ ಇದ್ದಾರೆ ನೋಡಿ. ಇವರೆಲ್ಲ ಫ್ರೆಂಡ್ಸ್. ಇವರು ಕೂಡ ಲೇಬರು ನೋಡಿ. ಇದ್ದಾರೆ ನೋಡಿ. ಅವರು ಕೂಡ ನೋಡಿರ್ತಾರೆ. ಈಗ ನೋಡಿ ಬಡ ಮೇಸ್ತ್ರಿ ನೋಡಿ. ಇವರು ನೋಡ್ಬೋದು. ಇವರೆಲ್ಲ ಕೂಡ ಬೆಸ್ಟ್ ಅಂತ ಹೇಳ್ಬೋದು. ಇವರೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್. ಎಲ್ಲ ಕೂಡ ಫ್ರೆಂಡ್ ಸರ್ಕಲ್. ಟೈಮ್ ಪಾಸ್ ಆಗುತ್ತೆ. ಎಲ್ಲರೂ ಬರ್ತೀವಿ. ಅದ್ರ ಬಟ್ ಡೈಲಿ ಮಿನಿಮಮ್ ಇವರು ಡೈಲಿ ಪ್ರತಿದಿನ ಬರ್ತೀವಿ. ಪ್ರತಿದಿನ ಕೆಲಸ ಇದೇ ನಮ್ಮ ಒಂದು ಕೆಲಸ. ಕೈಯೆಲ್ಲ ಗೂಳು ಎದ್ದಿದ್ದೀವಿ ನೋಡಿ. ಕೈಯಲ್ಲಿ ಗೂಳು ಎದ್ದಿದ್ದೀವಿ ಎಲ್ಲ ಮಾಡಿದ್ದೀವಿ ನೋಡ್ಬೋದು.
ನೀವು ನೋಡಿದಾರಲ್ಲ ನೋಡ್ಕೊಳ್ಬೋದು. ಇದೇ ಒಂದು ನೋಡಿ ಕನ್ನಡ ಟೆಕ್ನಿಕ್ಸ್. ಈಗ ನಾನು ಕೆಲಸ ಮಾಡ್ತಾವ್ರು ಎಲ್ಲಪ್ಪ ಅಂದ್ರೆ ಪ್ರಜೆಯಲ್ಲಿ ಬಂದ್ಬಿಟ್ಟು 6 ಊರಲ್ಲಿ ಸಿಟಿಯಲ್ಲಿ ಬಂದ್ಬಿಟ್ಟು ನಗರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಏನಪ್ಪ ಅಂದ್ರೆ ಒಂದು ಟಾಯ್ಲೆಟ್ ಅಂದರೆ ಒಂದು ಶೌಚಾಲಯ ಕಟ್ಟುವ ಟ್ಯಾಂಕ್, ಇದು ನೀರಿನ ಟ್ಯಾಂಕ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಬೋದು ಈ ಟ್ಯಾಂಕ್ಗೆ ಎಲ್ಲ ಟ್ಯಾಂಕ್ಗಳನ್ನ ನೋಡ್ಕೊಳ್ಬೋದು. ಅದ್ರ ಜೊತೆ ಪ್ರತಿಯೊಬ್ಬರು ಒಂದು ಶೌಚಾಲಯ ತಗೊಳ್ಳಿ, ಎಲ್ಲ ಪ್ರತಿಯೊಂದು ಮನೆಗೆ ಕೂಡ ಒಂದು ಶೌಚಾಲಯ ಮಾಡ್ಕೊಳ್ಳಿ ಎಲ್ಲ. ಹಂಗೆ ನಿಮ್ಗೆ ಏನಾದರೂ ಯಾರಾದರೂ ನಮ್ಮ ಆರಿಗ್ರೆ ಅವರು ಏನಾದರೂ ಲೇಬರು ನೀವು ಏನಾದರೂ ಕೆಲಸಕ್ಕಾಗಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲೂ ಒಬ್ಬ ಮೇಸ್ತ್ರಿ ಇದ್ದಾರೆ, ಅವರೇ ನಮ್ಮ ಅಲ್ಲಿದ್ದಾರೆ ನೋಡಿ, ಬಡ ಮೇಸ್ತ್ರಿ ಅಂತ. ಆ ಭೀಮಣ್ಣ ಅಂತ ಬಂದ್ಬಿಟ್ಟು ಅವ್ರ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ನೀವು ಏನಾದರೂ ನಿಮಗೂ ಕೂಡ ಒಂದು ಟ್ಯಾಂಕ್ ಆಗಿರೋದು, ಗಾಡಿ ಕಟ್ಟೋದು, ಮನೆ ಕಟ್ಟೋದು ಏನಾದರೂ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರೆಲ್ಲ ಮಾಡಿ ಕೊಡ್ತಾರೆ. ಗಿಲೋ ಮಾಡೋದು ಪ್ರತಿಯೊಂದು ಕೂಡ ಪರಿಸಿ ಹಾಕೋದು ಎಲ್ಲ ಏನೋ ಜಸ್ಟ್ ನೋಡ್ಕೊಳ್ಬೋದು. ಇದೆ ನೋಡಿ ಕನ್ನಡ ಟೆಕ್ನಿಕ್ಸ್ ಅವ್ರ ಯೂಟ್ಯೂಬ್. ಅಂದರೆ ನಾನು ಮಾಡೋವಂಥ ಕೆಲಸ ನೋಡಿ ಇದೆ, ಪ್ರತಿಯೊಂದು ಕೂಡ ಇದೆ ನಾನು ಕೆಲಸ ಮಾಡೋದು. ಏನೂ ಇಲ್ಲ, ಎಷ್ಟು ನಾನು ಕೆಲಸ ಮಾಡೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಪ್ಪ ಅಂದರೆ ಏನಪ್ಪ ಅಂದರೆ ನೀವು ತಿಳ್ಕೊಬೇಕು. ಯಾಕಂದ್ರೆ ನಾನು ಬಡವ ಅಂತಂದರೆ ನಾನು ಹಂಗೆ ಹೇಳಲ್ಲ, ಹೇಳ್ಬೇಕು. ಆ್ಯಕ್ಚುಲಿ ಏನೂ ಇಲ್ಲ ನಮ್ಮದು, ಹೇಳ್ಬೇಕಾರೆ ಮನೆ ಇಲ್ಲ, ಏನು ಅಂದ್ರೆ ಮನೆ ಇಲ್ಲ, ಮಮ್ಮಗಳ ಮನೆಯಲ್ಲಿದ್ದು ನಮ್ಮ ಫಾದರ್ ಕೂಡ ಇದ್ದರೂ ಇಲ್ದಂಗೆ ಹೇಳ್ಬೇಕಾರೆ ಪ್ರತಿದಿನ ನಾವು ಕೆಲಸ ಮಾಡ್ತೀವಿ. ಇವರೆಲ್ಲ ನಮ್ಮ ಫ್ರೆಂಡ್ಸ್, ಇವರು ಕೂಡ ಪ್ರತಿದಿನ ಕೆಲಸ ಮಾಡ್ತಾರೆ. ಪಾಪ ಇವ್ರು ನೋಡಿ ತಂದೆ, ಇವರು ಕೂಡ ತಾಯಿ ಇಲ್ಲ, ತಂದೆ ಇದ್ದಾರೆ. ಇವ್ರದ್ದು ಲೈಫು ಹಂಗೆ, ಎಲ್ಲ ಇಲ್ಲಿರೋ ಪ್ರತಿಯೊಬ್ಬರ ಲೈಫ್ ಹಂಗೆ. ನಮ್ಮ ಮಿಡಲ್ ಕ್ಲಾಸ್ ಇವರು ನೋಡಿ ಪಾಪ ಎಷ್ಟು ಕಷ್ಟಪಡ್ತಾಯಿದ್ದಾರೆ ಇವರು. ಅವ್ರ ತಂದೆ ಏನಿದ್ದಾರೆ ಮನೆಯಲ್ಲಿದ್ದಾರೆ, ಇವ್ರು ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಇದನ್ನೆಲ್ಲ ಲೈಫು ತುಂಬ ಅನಿಸುತ್ತೆ ನೋಡ್ಬೋದು. ಬಡವರು ಅವರೆಲ್ಲ ಒಂದು ಸ್ವಲ್ಪ ನಗ್ತಿದ್ದಾರೆ, ಯಾಕಂದರೆ ಅವ್ರು ವೀಡಿಯೋ ಮಾಡೋದು ಯಾವ ನೋಡಿಲ್ಲಲ್ಲ, ಅದಕ್ಕೋಸ್ಕರ ವೀಡಿಯೋದಲ್ಲಿ ನೋಡಿದ ತಕ್ಷಣ ನಗು ಬರ್ತಾ ಇದ್ದಾರೆ. ಈಗ ನೋಡಿ ಕನ್ನಡ ಟೆಕ್ನಿಕ್ಸ್ ಅವರು ಮಾಡುವಂಥ ಕೆಲಸ. ಈಗ ಗಿಲೋ ಮಾಡಿದರೆ ಇನ್ನು ನೋಡ್ಬೋದು, ಇದು ಗಿಲೋ ಮುಗಿದಿದೆ. ಇನ್ನು ಏನಾಗ್ತದೆ, ಇನ್ನು ಮೇಲ್ಗಡೆ ಇವತ್ತು ಗಿಲೋ ಮಾಡ್ತಾರೆ, ನಾಳೆ ಇದನ್ನು ಬೆಡ್ ಒಗಿತಾರೆ. ಬೆಡ್ ಅಂದರೆ ಮೇಲ್ಗಡೆ ಒಗಿತಾರೆ. ಅದರ ನಂತರ ಬಂದ್ಬಿಟ್ಟು ಈ ರೀತಿ ಕಟ್ತಾರೆ ನೋಡಿ, ಇಲ್ಲಿದೆ ನೋಡಿ, ಈ ರೀತಿ ಕಟ್ಟಿ ಅದನ್ನೆಲ್ಲ ಇದು ಮಾಡಿಬಿಡ್ತಾರೆ. ಪ್ರತಿಯೊಂದು ಕೂಡ ನಿಮ್ಗೆ ಗೊತ್ತಾಗಿರುತ್ತೆ, ಎಲ್ಲ ಪ್ರತಿಯೊಂದು ಕೂಡ ಆಗಿರುತ್ತೆ. ಇದೇ ನೋಡಿ ನಾವು ಮಾಡೋವಂಥ ಕೆಲಸ. ಪ್ರತಿಯೊಬ್ಬ ಕನ್ನಡ ಕೆಲಸ ಬಸ್ ನೀವು ನೋಡಿದಾರಲ್ಲ, ಇದೇ ನಾವು ಮಾಡೋದು. ಪ್ರತಿದಿನ ಅವ್ರ ಲೇಬರ್ಗಳ ಪೇಮೆಂಟ್ ಎಷ್ಟಪ್ಪ ಅಂದರೆ ಡೈಲಿ ಮಿನಿಮಮ್ 600 ರೂಪೀಸ್ ಅಮೌಂಟ್ ಇದೆ ಅವ್ರದ್ದಾಗಿ. ಇಲ್ಲಿ ನೋಡಿ ಕಾಣ್ತಾ ಇದೆ 600 ರೂಪೀಸ್ ಅಮೌಂಟ್. ಅಂದರೆ ಅವ್ರ ಕೈಯಲ್ಲಿ ನಾವೇನು ನಮ್ಗೆ ಕಟ್ಟೋಕ್ಕಾಗಲ್ಲ. ಅವರು ಎಷ್ಟು ಊಟದಾಗಿಂದ ಪ್ರಾಕ್ಟೀಸ್ ಇದೆ ಅವ್ರಿಗೆ. ಆದರೆ ಬಟ್ ನಾವು ಈಗ ಬರ್ತಾ ಇದ್ದೀವಿ, ನಮಗೆ ಅವ್ರಿಗೆ ಕಟ್ಟೋದಕ್ಕೆ ಆಗಲ್ಲ. ಅವ್ರಂಗೆ ಅವ್ರ ಕೈಯಲ್ಲಿ ನಾವು ಹೆಲ್ಪಿಂಗ್ ಅಂದರೆ ಈ ಟ್ಯಾಂಗಿ ಕೊಡೋದು, ಸಿಮೆಂಟ್ ಕೊಡೋದು, ಹೆಲ್ಪರ್ ಅಂದರೆ ಆಲ್ರೌಂಡ್ ಅವ್ರು ಏನು ಕೇಳ್ತಾರೆ ಅದನ್ನು ಕೊಡೋದು ಮಾಡೋದು. ಇದೇ ನಾವು ಮಾಡೋ ಕೆಲಸ. ಪ್ರತಿಯೊಬ್ಬರು ಕೂಡ ಇವ್ರು 3 ಅರ್ಜಿ ಮಾಡ್ತಾ ಇದ್ದೀನಿ. ಇವನು ಕೇಳೋಣ, ಏನು ನನ್ನ ಪೇಮೆಂಟ್ ಎಷ್ಟು ಕೊಡ್ತಾರೆ, ಏನೇನಿದೆ, ಯಾವ ರೀತಿ ಲೈಫ್ ಏನು, ಯಾವ ರೀತಿ ಇದೆ, ಹೇಳಾದ್ರೆ ಇವರೇ ಮಾಡಕ್ಕಿದ್ದಾರೆ. ಇವನು ಕೇಳೋಣ ಯಾವ ರೀತಿ ಇದೆ, ಏನು 400 ಪೇಮೆಂಟ್ ಕೊಡ್ತಾರೆ, ಅವ್ರು ಏನು ಹೇಳ್ತಾರೆ ಅಂತೆಲ್ಲ ನಾವು ಮಾಡೋಕ್ಕಾಗುತ್ತೆ. ತುಂಬ ಕಷ್ಟ ಆಗುತ್ತೆ. ಇವರೇ ಮಾಡೋದು, ಇವರೇ ಎಲ್ಲ ಹಿಡಿಯೋದು ಕಾಂಟ್ರಾಕ್ಟು, ನಾವು ಮಾಡೋದು ಕೆಲಸ. ಇದೇ ನೋಡಿ ಕನ್ನಡ ಟೆಕ್ನಿಕ್ಸ್ ಅವ್ರು ಮಾಡುವಂಥ ಕೆಲಸ. ನೋಡಿದಾರ ಪ್ರತಿಯೊಬ್ಬರು ಕೂಡ ಇದೇ ನೋಡಿ ನಾವು ಮಾಡುವಂಥ ಕೆಲಸ. ಇನ್ನು ಏನಂದ್ರೆ ಸಾಯಂಕಾಲವರೆಗೆ ಇಷ್ಟು ಟೈಮ್ ಎಷ್ಟಾಗಿದೆ, ಟೈಮ್ ಬಂದ್ಬಿಟ್ಟು 1:30 ಇದೆ. ಇನ್ನೊಂದು 2 ಗಂಟೆಗೆ ಏನು ಮಾಡ್ತೀವಿ, ಊಟಕ್ಕೆ ಬಿಡ್ತೀವಿ. ಊಟ ಮಾಡಿ ಮತ್ತೆ ನಾವು ಕೆಲಸ ಮಾಡೋದು. ಇದೇ ನೋಡಿ ಪ್ರತಿಯೊಬ್ಬ ಗಂಟೆಗೆ ಸಾಯಂಕಾಲ 6 ಗಂಟೆವರೆಗೆ ನಾವು ಮಾಡೋದು. ಸಾಯಂಕಾಲ 6 ಗಂಟೆವರೆಗೆ ನಾನು ಮಾಡಿದರೆ ನನಗೆ ಪೇಮೆಂಟ್ ಎಷ್ಟು ಬರುತ್ತೆ, 400 ರೂಪಾಯಿ ಅಮೌಂಟ್ ಬರುತ್ತೆ. 400 ರೂಪಾಯಿ ಅಮೌಂಟ್ ಹೋಗೋಸ್ಕರ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಕೈಯೆಲ್ಲ ಗುಳ್ಳೆ ಹೋಗುತ್ತೆ, ಸಿಮೆಂಟ್ ಇದೆ ನೋಡಿದಾರಲ್ಲ, ಸಿಮೆಂಟು ಕಳಿಸ್ತಾ ಇದೆ. ಅದನ್ನೆಲ್ಲ ನಾನು ಕಳಿಸಿ ಅವ್ರಿಗೆ ಕೊಡು, ಅವ್ರಿಗೆ ಏನು ಕೇಳ್ತಾರೆ ಅದನ್ನೆಲ್ಲ ಕೊಟ್ಟು ಮಾಡಬೇಕು. ಇದೇ ನೋಡಿ ಪ್ರತಿಯೊಬ್ಬ ಕರ್ನಾಟಕ ಮೆಂಬರ್ಸ್ ಬಡವ ಅನ್ನೋದು ಇದಕ್ಕೆ. ಪ್ರತಿಯೊಬ್ಬರಿಗೂ ಪ್ಲೀಸ್ ಆದಷ್ಟು ಎಲ್ಲರಿಗೂ ಪ್ಲೀಸ್ ಸಪೋರ್ಟ್ ಮಾಡಿ. ಬಡವನ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, ಬೆಳೆಸಿ. ಇನ್ನು ಮುಂದೆ ಕೂಡ ಇದೇ ರೀತಿ ವಿಡಿಯೋ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಮೊಂದು ಪ್ರೀತಿ ನನ್ನ ಮೇಲೆ ಇದೇ ಸದಾ ಕಾಲ ಇರಲಿ. ಇದೇ ರೀತಿ ಕೂಡ ಈಗ 15 ಲಕ್ಷ ಸಬ್ಸ್ಕ್ರೈಬ್ ರೀಚ್ ಆಗಬೇಕು. ಬೇಗ ರೀಚ್ ಮಾಡೋಣ. ನಿಮ್ಮೊಂದು ಸಪೋರ್ಟ್ ಸಿಗಲಿ. ನಾನು ಕೆಲಸ ಮಾಡ್ತೀನಿ, ನಮ್ಮ ತಾಯಿ ಕೂಡ ಕೆಲಸ ಮಾಡ್ತಾರೆ, ನಮ್ಮ ತಮ್ಮ ಕೂಡ ಕೆಲಸ ಮಾಡ್ತಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಕೆಲಸ ಮಾಡ್ತೀನಿ. ಯಾಕಂದರೆ ಫಾದರ್ ಇಲ್ಲ, ಎಲ್ಲ ನಮಗೆ ನೀನು ಪ್ರತಿಯೊಬ್ಬರು ಕೂಡ ಗೊತ್ತಿದೆ. ಏನೋ ಜಸ್ಟ್ ನಾನು ಇವತ್ತು ಕನ್ನಡ ಟೆಕ್ನಿಕ್ಸ್ ಅವರು ಏನು ಕೆಲಸ ಮಾಡ್ತಾರೆ ತುಂಬ ಜನ ಕೇಳ್ತಾ ಇದ್ದಾರೆ ಕಮೆಂಟ್ ಬರ್ತಾರೆ. ನಾನು ನಿಮಗೆ ಇವತ್ತು ಕ್ಲಿಯರ್ ತೋರಿಸ್ತೀನಿ. ಯಾಕಂದರೆ 60K ಸಬ್ಸ್ಕ್ರೈಬರ್ ಮಂತ್ಲಿ ಆರಾಮ್ ಪೇಮೆಂಟ್ ಬರ್ತಾ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೀವು ಅನ್ಸಿರ್ಬೋದು. ಆದರೆ ಬಟ್ ನಾನು ಪೇಮೆಂಟ್ ಬಂದರೂ ಕೂಡ ನಾನು ಕೆಲಸಕ್ಕೆ ಹೋಗ್ತೀನಿ. ಮೇನ್ ಇಂಪಾರ್ಟೆಂಟ್ ಹೇಳ್ಬಿಟ್ಟು ಇವತ್ತು ನಾನು ಕೆಲಸಕ್ಕೆ ಬಂದಿದ್ದೆ, ಏನು ಕೆಲಸ ಮಾಡ್ತಾಯಿದ್ದೀನಿ ನೋಡ್ಕೊಂಡು ನೀವೆಲ್ಲ ಪ್ರತಿಯೊಂದು ಕೂಡ ನೋಡ್ತಾ ಇದ್ದೀರಲ್ಲ. ಜಸ್ಟ್ ನಾನು ಇವತ್ತು ನೋಡಲಿ ನಾನು ಕನ್ನಡ ಟೆಕ್ನಿಕ್ಸ್ ಅವ್ರು ಏನು ಕೆಲಸ ಮಾಡ್ತಾರೆ ತೋರಿಸಿದ್ದೀನಿ ಅಂತ ಇವತ್ತು ನಾನು ಮುಗಿಸ್ತಾಯಿದ್ದೀನಿ. ಇವತ್ತೊಂದು ಮುಂಚೆ ಪ್ರತಿಯೊಬ್ಬ ಟೆಕ್ನಿಕ್ಸ್ ಮೆಂಬರ್ಸ್ ಎಲ್ಲ ಇರ್ತೀವಿ. ಈ ಒಂದು ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಎಲ್ಲರೂ ಕೂಡ ಬೆಳೆಸಿ ಅಂತ ಇವತ್ತು